ಎಸ್ ಸರ್ ನಮಸ್ಕಾರ. ನೀವು RSSನ ದೇಶಭಕ್ತಿ ಸಂಘಟನೆ ಅಂತ ಕರಿತೀರಲ್ಲ, ಮತ್ತು ನಿಮಗೆ ಎಲ್ಲದೂ ಆಧಾರ ಬೇಕು, ಡಾಕ್ಯುಮೆಂಟ್ರಿ ಬೇಕು ಅಂತ ಹೇಳ್ತಿದ್ದೀರಿ. ಯಾಕೆ RSS ಇದುವರೆಗೂ ನೋಂದಣಿ ಆಗಿಲ್ಲ? ಎಸ್ RSS ಯಾಕೆ ರಿಜಿಸ್ಟರ್ಡ್ ಆಗಿಲ್ಲ ಸರ್? ಒಂದು ನಿಮಿಷ ಹೇಳ್ತೀನಿ. RSS ನೋಡಿ, ಮೊದಲನೇದಾಗಿ ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ. ಮೊದಲನೇದು ಕಾನೂನು ಕೇಳ್ತಾ ಇದ್ದೀರಾ ನೀವು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಪ್ಪ ನೀನು ಮನುಷ್ಯ ಆಗಿದೆಯಾ, ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಹಾಗೆ ಒಂದು ನಿಮಿಷ ಹೇಳ್ತೀನಿ. ಒಂದಿಷ್ಟು ಜನರು ಸೇರಿಕೊಂಡು ಮಾಡ್ತಾ ಇರುವಂಥ ಒಂದು ಸಂಘಟನೆ RSSಗೆ ಒಂದು ಅದರದೇ ಆದಂಥ, ಈಗ ಪ್ರತಿಯೊಂದು ಸಂಘ ಸಂಸ್ಥೆಗೂ ಬೈಲಾ ಕಾನ್ಸ್ಟಿಟ್ಯೂಷನ್ ಅಂತ ಇರುತ್ತಲ್ಲ, ಸಂಘಕ್ಕೂ ಅದಿದೆ. ಅದು ತಾವು ದಯವಿಟ್ಟು ಓದಿ. ನಿಮ್ಮ ಹತ್ರ ಇಲ್ಲದೆ ಇದ್ದರೆ ನಾನು ಕೊಡ್ತೀನಿ, ನಿಮ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಅದು ಉತ್ತರ ಕೊಡುತ್ತೆ. ಎಸ್ ಸರ್ ನಮಸ್ತೆ. ವಿನಾಯಕ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ನೀವು ಮಾತಾಡ್ತಾ ಹೇಳ್ತಿದ್ರಿ 4 ಜನ ಕೋಲ್ ಹಿಡ್ಕೊಂಡು ಹೋದ್ರೆ ಯಾಕ್ರಿ ಭಯ ಇವರಿಗೆ ಅಂತ. ಇವತ್ತು ಕೋಲ್ ಹಿಡ್ಕೊಂಡವ್ರು ನಾಳೆ ಗನ್ ಹಿಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಹೇಳಿದ ಸಮಯಕ್ಕೆ, ಹೇಳಿದ ಜಾಗಕ್ಕೆ, ಹೇಳಿದ ಸಮವಸ್ತ್ರದಲ್ಲಿ ಬಂದು ನಿಲ್ಲುವಂಥ, ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರುವಂಥ ಒಂದು ಸಂಘಟನೆ. ನಾಳೆ ದಿನ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ರು, ನಾವು 15 ದಿನ ಸಮಯ ಕೊಡಿ, ನಾವು ಯುದ್ಧಕ್ಕೆ ತಯಾರಾಗಿ ಬರ್ತೀವಿ ಅಂತ. ಬಾಹ್ಯ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ತಯಾರಾಗಿರುವಂಥ RSS ಆಂತರಿಕ ದಂಗೆಗೆ ಕಾರಣ ಆಗಲ್ಲ ಅಂತ ಏನು ಗ್ಯಾರಂಟಿ? ಯಾಕೆ ಅವರನ್ನು ರೆಸ್ಟ್ರಿಕ್ಟ್ ಮಾಡಬಾರ್ದು ಅಂತ ನಾನು ಕೇಳ್ತೀನಿ. ಯಾವ ನಂಬಿಕೆಯ ಮೇಲೆ ಸೈನಿಕರ ಕೈಗೆ ವೆಪನ್ ಕೊಡೋದ್ರಿ? ನಾನು ಸೈನಿಕರ ಕೈಗೆ ಯಾವ ನಂಬಿಕೆ ಮೇಲೆ ವೆಪನ್ ಕೊಡೋದು? ಅವ್ರು ಟ್ರೈನ್ ಆಗಿರ್ತಾರೆ. ಇವರು ಪ್ಯಾರಲಲ್ ಆಗಿ ಲಕ್ಷ ದಯವಿಟ್ಟು ಮಧ್ಯದಲ್ಲಿ ಮಾತಾಡ್ಬಿಡಿ. ಅವ್ರು ಕೇಳಿದ್ದು 15 ದಿವಸದಲ್ಲಿ ನಾವು ಯುದ್ಧಕ್ಕೆ ರೆಡಿ ಆಗ್ಬಿಡ್ತೀವಿ ಅನ್ನುವಂಥವ್ರು ನಾಳೆ ಆಂತರಿಕವಾಗಿ ಗಲಭೆ ಮಾಡುವುದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತಾರೆ ಅವರು? ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ತಾವು, ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿದ್ರಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ನಾಯಕರು ಸಜ್ಜನ್ ಕುಮಾರ್ ಆಗಿದ್ರು, ಸಿಖ್ರ ನರ್ಮೇದ ಮಾಡಿದ್ರು, ನೀವು ಯಾಕೆ ಮಾಡಲ್ಲ ಅಂತ ನಾನು ಕೇಳ್ಬಿಟ್ರೆ, ನಿಮ್ಮದೇ ನಾಯಕರಾಗಿದ್ರಪ್ಪ. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಹೇರಿದ್ರು ಸಂವಿಧಾನನ ಸಸ್ಪೆಂಡ್ ಮಾಡಿ, ನೀವು ಯಾಕೆ ಮಾಡಲ್ಲ ಅಂತ ನಾನು ಕೇಳಿದ್ರೆ, ಅದಕ್ಕೆ ನಿಮ್ಮ ಮೇಲೆ ನಿರ್ಬಂಧ ಹಾಕಬೇಕು, ಆಮೇಲೆ ನಿಷೇಧ ಹಾಕಬೇಕು ಅಂತ ಹೇಳೋ ಅಷ್ಟೇ ಬಾಲಿಶವಾಗಿದೆ ಈ ವಾದ. ದೊಣ್ಣೆ ಹಿಡ್ಕೊಂಡ್ರೆ ಬಂದೂಕ್ ಹಿಡ್ಕೊಂಡು, ಇದು ಏನ್ ಸರ್ ಇದು? ಮನೆಯಲ್ಲಿ ಸೌಟ್ ಹಿಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಇದು ತರಕಾರಿ ಹೆಚ್ಚಕ್ಕೆ ಚಾಕು ನನಗೆ ಹಾಕಲ್ಲ ಅಂತ. ನನ್ನ ಪ್ರಶ್ನೆ ಹೆಣ್ಣಿನ ಸಮಾನತೆಗೆ ಕುರಿತಂತೆ ನಿಮ್ಮ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಹೆಣ್ಣು ಒಂದು ಭೋಗದ ವಸ್ತು, ಮನೆಗಷ್ಟೇ ಸೀಮಿತವಾಗಿರ್ಬೇಕಂತ. ನಿಮ್ಮ ಪಥಸಂಚಲನಗಳು ಇವಾಗ ಏನ್ ನಾವು ನೋಡ್ತೀವಿ ಅಲ್ಲೆಲ್ಲೂ ಸಹ ಹೆಣ್ಮಕ್ಳು ಕಾಣಿಸಲ್ಲ. ಹಾಗೆ ಸರಸಂಘದ ಯಾವುದೇ ಒಂದು ನಿಮ್ಮ ಘಟಕಗಳಲ್ಲಿ ಅವರು ಇರಲ್ಲ. ಪಥಸಂಚಲನದಲ್ಲಿ ಹೆಣ್ಣು ಮಕ್ಕಳು ಯಾಕೆ ಭಾಗಿಯಾಗಲ್ಲ? ಅದು ಗಣವೇಶದಲ್ಲಿರಬಹುದು. ಸಮಾನತೆ ಅನ್ನೋದನ್ನ ನೀವು ಯಾಕೆ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ RSS ಅಲ್ಲಿ? ಅಂದ್ರೆ ಸಂವಿಧಾನಬದ್ಧವಾಗಿ ಇಲ್ವಾ ನಿಮ್ಮ ಒಂದು ಸ್ಥಾನಮಾನ ಏನು? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದರೆ ಇದು ಪೂರ್ವಾಗ್ರಹದಿಂದ ಕೂಡಿದೆ ಅಂತ ನನಗನ್ಸುತ್ತೆ. ನಮ್ಮ ಸಂಘಟನೆಗೆ ಬನ್ನಿ, ನೀವು ನೋಡಿ ಹೆಣ್ಣಿನ ಸ್ಥಾನಮಾನ ಏನಿದೆ ಅನ್ನೋದು ನಿಮಗೆ ಸ್ಪಷ್ಟ ಆಗುತ್ತೆ. ನೋಡಿ, ರಾಷ್ಟ್ರ ಸೇವಿಕಾ ಸಮಿತಿ ಅಂತಾನು ನಮ್ಮ ಪರಿವಾರದ್ದೇ ಸಂಘಟನೆ ಇದೆ, ಆಯಿತಾ? ಆಮೇಲೆ ಯೂನಿಫಾರ್ಮು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ, ಬೇರೆ ಬೇರೆ ಯೂನಿಫಾರ್ಮ್ಸು ಇರುತ್ತೆ ಅಲ್ವಾ. ಈಗ ನಾನು ಯಾಕೆ ಚೂಡಿದಾರ್ ಹಾಕ್ಕೊಂಡಿಲ್ಲ, ಸೀರೆ ಉಟ್ಕೊಂಡಿಲ್ಲ ಅಂತ ನೀವು ಕೇಳ್ದಂಗೆ ಆಯಿತು. ರಾಷ್ಟ್ರ ಸೇವಿಕಾ ಸಮಿತಿ ಅಂತ ಒಂದಿದೆ, ಅದರದ್ದೇ ಆದಂಥ ಒಂದು ಯೂನಿಫಾರ್ಮು ಅದಕ್ಕಿದೆ, ಅದರದ್ದು ಪಥಸಂಚಲನ ನಡೆಯುತ್ತೆ. ನೀವು ಬಂದು ನೋಡಿ, ನೀವು ಭಾಗವಹಿಸಿ, ಸಂತೋಷವಾಗಿ ಬನ್ನಿ. ಮತ್ತು ಈ ಪಥಸಂಚಲನದಲ್ಲೂ ನೀವು ಪಥಸಂಚಲನ ಟಿವಿಲಿ ನೋಡ್ತಾ ಇದ್ದೀರಮ್ಮ, ನೀವು ಪಥಸಂಚಲನ ಆ್ಯಕ್ಚುಯಲ್ ಬಂದು ನೋಡಿ. RSSನ ಒಟ್ಟಾರೆ ಸಿದ್ಧಾಂತ ಇರೋದು ಹಿಂದುತ್ವನಂಥದ್ದು. ಈ ದೇಶದಲ್ಲಿ ಯಾವುದಾದ್ರೂ ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆ ಬಗ್ಗೆ ಆಗಿರ್ಬೋದು, ನಿರುದ್ಯೋಗ, ಬಡತನ ಮತ್ತು ಇಂಥ ಸಮಸ್ಯೆಗಳನ್ನ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದಂಥ ಉದಾಹರಣೆಗಳು ಇಲ್ಲ. ಇದನ್ನೇ ಸಾಮಾಜಿಕ ಪಿಡುಗುಗಳ ವಿಷಯದಲ್ಲಿ ಹೇಳ್ಬಿಡ್ತೀನಿ. ಏನ್ ಮಾಡ್ತಾ ಇದೀವಿ ನೋಡಿ, ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ನಾನಾ ರೀತಿಯಾದಂಥ ಒಂದೊಂದು ಅಪ್ರೋಚಸ್ ಇರುತ್ತೆ, ಆಯ್ತಾ? ಹೋಮಿಯೋಪತಿದೊಂದಿರುತ್ತೆ, ಆಯುರ್ವೇದದೊಂದಿರುತ್ತೆ, ಅಲೋಪತಿದೊಂದಿರುತ್ತೆ. ನಿಮ್ಮ ಅಂದ್ರೆ ಯಾರಿಗಾದ್ರೂ ಹೋರಾಟ ಮಾಡಬೇಕು, ರಸ್ತೆಗಿಳಿಬೇಕು, ಗಲಾಟೆ ಮಾಡಬೇಕು, ಖಂಡಿತ ಅದು ಸ್ವಾಗತಾರ್ಹ. ಈಗ ಅವ್ರವ್ರಿಗೆ ಅನುಕೂಲ ಆಗಿರುವಂಥ, ಅವ್ರವರಿಗೆ ಹೊಂದಿಕೆ ಆಗಿರುವಂಥ ಒಂದೊಂದು ಇದನ್ನ ಮಾಡ್ತಾರೆ, ಅಂದರೆ ಪ್ರತಿಕ್ರಿಯೆಗಳನ್ನು ಅದಕ್ಕೆ ನೀಡಿಸ್ತಾರೆ. ನಮ್ಮ ಶಾಖೆಗೆ ಬನ್ನಿ, ನಮ್ಮ ಕ್ಯಾಂಪಿಗೆ ಬನ್ನಿ, ಯಾರು ಯಾವತ್ತೂ ಜಾತಿನ ಕೇಳಲ್ಲ, ಎಲ್ಲರೂ ಸಮಾನವಾಗಿ. ಒಂದು ನಿಮಿಷ ಹೇಳ್ಬಿಡ್ತೀನಿ, ಎಲ್ಲರೂ ನಿಮಿಷ ಸರ್, ನಿಮಗ್ ಬೇಕಾಗಿರೋ ಉತ್ತರ ನಾನು ಕೊಡ್ಲಿಕ್ಕೆ ಆಗಲ್ಲ, ನನಗೆ ಗೊತ್ತಿರೋ ಉತ್ತರ ನಾನು ಕೊಡ್ತಾ ಇದ್ದೀನಿ. ನೀವು ಹೇಳಬೇಕು ಅಂತ ಉತ್ತರ ಕೇಳಿ. ನಮ್ಮ ಶಾಖೆನಲ್ಲಿ, ನಮ್ಮ ಕ್ಯಾಂಪ್ಗಳಲ್ಲಿ
ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಕೂತು ಅಡುಗೆ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಕೂತು ಬಾತ್ರೂಮು ಹಾಲು ಎಲ್ಲವನ್ನೂ ಕ್ಲೀನ್ ಮಾಡ್ತೀವಿ. ಶಾಖೆನಲ್ಲಿ ಪರಸ್ಪರ ಕೈ ಹಿಡ್ಕೊಂಡು ಕುಣಿದು ಎಲ್ಲರ ಮನೆಗಳಿಗೂ ಹೋಗ್ತೀವಿ, ಎಲ್ಲರ ಮನೆಗಳಲ್ಲೂ ಊಟ ಮಾಡ್ತೀವಿ, ನಾವು ಜೊತೆಗಿರ್ತೀವಿ. ಬನ್ನಿ ನಮ್ಮ ಶಾಖೆಗೆ ಬಂದು ನೋಡಿ, ನೀವು ಬನ್ನಿ, ನಿಮ್ಮ ಮನೆಗೆ ನಾನು ಬರ್ತೀನಿ, ನಮ್ಮ ಮನೆಗೆ ನೀವು ಬನ್ನಿ, ಅನುಭವದಿಂದ ಕಲಿಯೋಣ. ಯಾರೋ ಹೇಳಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ, ನಂಬಬೇಡಿ. ನಂಬಿಕೆ ಬೇಕಾ? ನಮ್ಮ ಹತ್ರ ನಮ್ಮ ಮನೆಗೆ ಬಾಪ್ಪ, ನೀ ನಮ್ಮ ಮನೆಗೆ ಬಾಪ್ಪ, ನಾನು ಊಟಕ್ಕೆ ಹಾಕ್ತೀನಿ, ನಿಮ್ಮ ಮನೆಗೆ ನಾ ಬರ್ತೀನಿ, ಬರೀ ನಮ್ಮ ಮನೆಗಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ. ಸಂಘದ ಯಾವುದೇ ಸ್ವಯಂ ಸೇವಕ ಪ್ರಚಾರಕ್ಕೂ ಏನೇ ಇದಿರಲಿ, ಯಾರನ್ನು ಜಾತಿ ಕೇಳಲ್ಲ, ಈ ಜಾತಿಯವರ ಆ ಜಾತಿಯವರ ಅಂತ ಹೇಳಿ ಮನೆಗೆ ಹೋಗ್ಬೇಕಾ ಬೇಡವಾ ಊಟ ಮಾಡ ಯಾವ ಭೇದ ಭಾವನೂ ಮಾಡಲ್ಲ. ಇದನ್ನ ಒಪ್ಕೊಳ್ತೀರಾ? ಊಟ ಮಾಡೋ ಪ್ರಕ್ರಿಯೆಗಳಲ್ಲಿ ಇರ್ತಿ ಒಟ್ಟಿಗೆ ಆಟ ಆಡೋ ಪ್ರಕ್ರಿಯೆಗಳಲ್ಲಿ ಜಾತಿಯನ್ನು ಅವ್ರು ಕೇಳಲ್ಲ ಅಂತ ಏನು ಹೇಳಿದ್ರು RSS ಚಟುವಟಿಕೆ ಒಳಗೆ, ಅದು ಸತ್ಯ. ಸತ್ಯ. ಆದ್ರೆ ಇದೊಂದು ಎಡಿಟ್ ಮಾಡಿ ಇಷ್ಟಕ್ಕೆ ಬರಬಾರ್ದು. ಆದ್ರೆ ಅದೇನಾಗುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ಪದಾಧಿಕಾರಿಗಳನ್ನು ಮಾಡಬೇಕಾದಾಗ ಯಾರನ್ನ ಎಲ್ಲಿ ಹೇಗೆ ಕೂರಿಸ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿ ಕೂರಿಸ್ತಾರೆ ಅಷ್ಟೇ. ಅದು ಸತ್ಯ. ತುಂಬಾ ಯೋಚನೆ ಮಾಡಿ ಕೂರಿಸ್ತಾರೆ, ಕೂರಿಸಿದ್ದಾರೆ. ಮತ್ತು ಸರಕು ಸಂಘ ಚಾಲಕರ ಪದಾಧಿಕಾರತ್ವದಿಂದನೂ ಅದು ದೇಶಕ್ಕೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಕಷ್ಟವಾದ ಪರಿಸ್ಥಿತಿಲಿದೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ಕೊಂಡು. ರಾಜಕೀಯ ಪಕ್ಷಗಳಲ್ಲಿ ಕೇಳ್ತಾರಲ್ಲ, ನೀವು ಯಾವ ಜಾತಿ ಯಾವ ಉಪಜಾತಿ? ರಾಜಕೀಯ ಪಕ್ಷ ಅಂದ್ರೆ ಒಂದು ಪಕ್ಷ ಅಂತ ಹೇಳ್ತೀವಿ, ಎಲ್ಲ ಪಕ್ಷದಲ್ಲೂ RSS ನಲ್ಲಿ ಇದೆಯಾ ಅದು? RSS ನಲ್ಲಿ ಜಾತಿಯನ್ನ ನೋಡಿ ಶಾಖೆಗೆ ಕರ್ಕೊಂಡು ಹೋಗ್ತಾರೆ. ಇಂಥ ಜಾತಿಯವನೇ ಶಾಖೆಗೆ ಬರಬೇಕು ಅಂತ ಹೇಳಿ ಏನಾದರೂ ಒಂದು ನಿಯಮ ಮಾಡ್ತಾರೆ ಅಂದರೆ ಖಂಡಿತ ಸುಳ್ಳು. ಕಾಲಾಳುಗಳನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಎಲ್ಲರನ್ನೂ ತಗೊಳ್ತಾರೆ. ಹುರಿಯಾಳುಗಳನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಕೆಲವರನ್ನು ಮಾಡ್ತಾರೆ. ನೇತಾರರನ್ನು ತಗೊಂಡು ಕೂರಿಸೋದಕ್ಕೆ ಯಾರನ್ನು ಕೂರಿಸ್ಬೇಕು ಅವರನ್ನೇ ಕೂರಿಸ್ತಾರೆ. ಇದು ಸತ್ಯ. ನೀವು ಆವಾಗಲೇ ಒಂದು ಹೇಳಿದ್ರಿ, ನಾವು ಸಂಘದಲ್ಲಿ ಯಾರನ್ನೂ ಸಹ ಜಾತಿ ಕೇಳಲ್ಲ, ಯಾರನ್ನೂ ಸಹ ನಾವು ಮೇಲು ಕೀಳು ಅನ್ನೋ ಭೇದ ಭಾವ ಮಾಡಲ್ಲ ಅಂತ. ಮತ್ತೆ ಧರ್ಮನ ಯಾಕೆ ಕೇಳ್ತೀರಾ? ನೋಡಿ, ಧರ್ಮ ಯಾಕೆ ಮ್ಯಾಟರ್ ಆಗುತ್ತೆ? ದಟ್ಸ್ ಅ ಕ್ವಶನ್. ಎಸ್, ಧರ್ಮ ಅಂದರೆ ಧರ್ಮದ ಬೇರೆ ಇದೆ, ಮತ ಅಂತ ಇಟ್ಕೊಳ್ಳೋಣ. ಧರ್ಮ ಅಂತಂದ್ರೆ ಈಗ ಆವಾಗಲೇ ಸುಧೀರ್ ಅವರು ಹೇಳಿದರು, ಇದು ನಿನ್ನ ಧರ್ಮನೇನಪ್ಪ, ಇದು ನನ್ನ ಧರ್ಮನೇನಪ್ಪ ಅಂತ. ಅದು ಬೇಡ. ರಿಲಿಜಿಯನ್ ಅಂತ ಇಟ್ಕೊಳ್ಳೋಣ. ಎಸ್, ರಿಲಿಜಿಯನ್. ಸಂಘದಲ್ಲಿ ರಿಲಿಜಿಯನ್ ಕೂಡ ನೋಡಲ್ಲ. ಓಕೆ, ಆಯ್ತಾ? ಯಾರೋ ಮೊಹಮ್ಮದ್ ಅಹಮದ್ ಅನ್ನೋ ನಾಳೆ ಶಾಖೆಗೆ ಬಂದರೆ ನನ್ನ ಶಾಖೆಗೆ ಬರ್ತಿದ್ರು ಸರ್. ಒಂದು ನಿಮಿಷ ಹೇಳ್ತೀನಿ, ಸರ್. ಆಮೇಲೆ ನಮ್ಮ ಶಾಖೆಗೂ, ನಾನು ನಡೆಸ್ತಾ ಇದ್ದಂತಹ ಶಾಖೆಗೂ ಮಕ್ಕಳು ಬರ್ತಾ ಇದ್ವು, ಗೊತ್ತಾಯ್ತಲ್ವಾ? ಈ ಜಾತಿ ಆ ಜಾತಿ ನಾವು ಯಾರನ್ನೂ ಕೇಳಲ್ಲ, ಮತನೂ ಕೇಳಲ್ಲ, ರಿಲಿಜಿಯನ್ನೂ ಕೇಳಲ್ಲ, ಎಲ್ಲರೂ ಬನ್ನಿ ಅಂತಂತೀವಿ. ಈ ದೇಶದಲ್ಲಿ ಹುಟ್ಟಿರುವಂಥ ಎಲ್ಲ ಮಕ್ಕಳು ನಮ್ಮ ಸಂಘಟನೆಗೆ ಬನ್ನಿ ಅಂತ ಅಂತೀವಿ. ಒಂದು ಸಾಲನ್ನ ನೀವು ಗಮನಿಸಿಲ್ಲ ಅನ್ಸುತ್ತೆ, ಮುಗ್ಧ ಮಕ್ಕಳನ್ನು ಸಹ RSS ಪಥಸಂಚಲನದಲ್ಲಿ ಬಳಸ್ಕೋತಾ ಇದ್ದಾರೆ ಅಂತ ಬರ್ದಿದ್ದಾರೆ. ಲೆಟರ್ ಬೇಕಾದ್ರೆ ಓದ್ ನೋಡಿ ನೀವು. ಅದೇ ರೀತಿ ನಮಗೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಆ ಮುಗ್ಧ ಮಕ್ಕಳುಗಳು, ಆಟ ಆಡೋ ಮಕ್ಕಳುಗಳು, ಹಾಲು ಅಂದ್ರೇನು ವಿಷ ಅಂದ್ರೇನು ಅಂತ ಗೊತ್ತಿಲ್ದಿರೋ ಮಕ್ಕಳುಗಳು, ಅದು ಮುಸ್ಲಿಂ ಮಕ್ಕಳಾಗಿರ್ಬೋದು, ಹಿಂದೂ ಮಕ್ಕಳಾಗಿರ್ಬೋದು, ಸಿಖ್ ಮಕ್ಕಳಾಗಿರ್ಬೋದು, ಜೈನ್ ಮಕ್ಕಳಾಗಿರ್ಬೋದು, ಯಾರಾಗಿರ್ಬೋದು, ಆ ಮಕ್ಕಳನ್ನು ಸಹ ಪಥಸಂಚಲನದಲ್ಲಿ ಕರ್ಕೊಂಡು ಹೋಗುವಂಥ ಒಂದು ದರ್ದಿತ್ತ. ಯಾಕೆ ಕರ್ಕೊಂಡು ಹೋದ್ರಿ ಆ ಮಕ್ಕಳನ್ನು? ಒಂದು ನಿಮಿಷ ಹೇಳ್ಬಿಟ್ಟು, ನಾನು ನನ್ನ ಮಗನ್ನ, ನನ್ನ ಮಗಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಯಾವುದೋ ಸೈನ್ಸ್ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ, ಒಂದು ಒಳ್ಳೆ ಶಾಲೆಗೆ ಕರ್ಕೊಂಡು ಹೋಗ್ತೀನಿ, ನನಗೆ ಚೆನ್ನಾಗಿದೆ ಅಂತ ಅನಿಸಿರುವಂಥ ಒಂದು ಸಂಘಟನೆಗೂ ಕರ್ಕೊಂಡು ಹೋಗ್ತೀನಿ. ನಿರ್ಬಂಧ ಯಾಕೆ ಬೇಕು ಸರ್? ಇಷ್ಟೇ ಕೇಳ್ತಾ ಇರೋದು. ನಿಮ್ಮ ಪೂರ್ವಾಗ್ರಹ ಏನಿದೆ? ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಹಾಳಾಗ್ಬಿಡ್ಬೋದಲ್ವಾ ಅನ್ನೋ ಪೂರ್ವಾಗ್ರಹದಿಂದ ಮಾತಾಡ್ತಾ ಇದ್ದೀರಿ. ಆ ಪೂರ್ವಾಗ್ರಹ ಇಟ್ಕೊಳ್ಬೇಡಿ. ನಮಗೆ ಯಾವುದು ನಮ್ಮ ಮಕ್ಕಳು ಹೋಗಬೇಕು ಅಂತ ಅನಿಸುತ್ತೋ ಅದನ್ನು ನಾವು ಕರ್ಕೊಂಡು ಹೋಗ್ತೀವಿ. ತಂದೆ ತಾಯಿಗಳು ಇದಕ್ಕೆ ಹೋಗಲಿ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿದೆ ಅಲ್ವಾ? ಈಗ ಈ ಶಾಲೆಗೆ ಹೋಗಿ ಮಕ್ಕಳಿಗೆ ಬುದ್ಧಿ ಬಂದ ಮೇಲೆ ಯಾವ ಶಾಲೆ ಅಂತ ಚೂಸ್ ಮಾಡೋಕ್ಕಾಗತ್ತಾ ಸ್ವಾಮಿ? ಧನ್ಯವಾದ ಇಬ್ಬರು ಕೂಡ. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು. ಭಾಳ ಅದ್ಭುತವಾದ ಚರ್ಚೆ ಆಯಿತು. ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.